ನಮಸ್ಕಾರ. ಒಂದ್ ಹಾಡ ಕೇಳ್ತಾ ಇದ್ದೆ. ಹಿಂಗ ನಾ ಹೊಂಟಿದ್ದೆ. ಆ ಹಾಡ ಕೇಳಿತ್ತು. ಮನೆ ಮಂತ್ರಾಲಯ, ಮನಸ್ಸೇ ದೇವಾಲಯ ಅನ್ನೋ ಹಾಡು. ಯಾವ್ದಾದ್ರು ಕೇಳಿರ್ತಾರಿ. ಈ ಹಾಡು ಕೇಳಿದಾಗ ನನಗೆ ಬಂದಂತ ಒಂದು ವಿಚಾರ ಏನಪ್ಪಾ ಅಂದ್ರ, ನಮ್ಮ ಮನಸ್ಸು ದೇವಾಲಯ, ನಮ್ಮ ಮನೆ ಒಂದು ಮಂತ್ರಾಲಯ ಯಾವಾಗ ಆಗ್ತದ ಅನ್ನೋದನ್ನ ನಾನ್ ವಿಚಾರ ಮಾಡಿ. ಬರೇ ಆ ಹಾಡ ಕೇಳಿದ ಮಾತ್ರಕ್ಕೆ ನಮ್ಮ ಮನೆ ಮಂತ್ರಾಲಯ ಆಗೋದಿಲ್ಲ, ನಮ್ಮ ಮನಸ್ಸು ದೇವಾಲಯನೂ ಆಗೋದಿಲ್ಲ. ನಮ್ಮ ಕಾರ್ಯಗಳು ಚೆನ್ನಾಗಿದ್ವು ಅಂತಂದ್ರ, ನಮ್ಮ ಆಲೋಚನೆಗಳು ಚೆನ್ನಾಗಿದ್ವು ಅಂತಂದ್ರ, ನಮ್ಮ ಆಹಾರ ಚೆನ್ನಾಗಿತ್ತು ಅಂತಂದ್ರ, ಅವಾಗ ಅದು ಮನೆ ಅನ್ನೋದು ಮಂದಿರ ಆಗ್ತು. ಈ ದೇಹ ಚೆನ್ನಾಗಿ ಇರ್ಬೇಕು ಮೊದ್ಲು. ಈ ದೇಹ ಚೆನ್ನಾಗಿರ್ಬೇಕಂದ್ರೆ ನಾವು ತಿನ್ನುವ ಆಹಾರ ಶುದ್ಧವಾಗಿರ್ಬೇಕು. ಶುದ್ಧವಾದ ಆಹಾರ ಸೇವಿಸಿದ್ರೆ ದೇಹದ ಆರೋಗ್ಯ ಚೆನ್ನಾಗಿರ್ತದ. ಮತ್ತೆ ದೇಹಕ್ಕೆ ಕಸರತ್ನು ಅಷ್ಟೇ ಮುಖ್ಯ. ಅಷ್ಟೈತಂದ್ರೆ ದೇಹವೇ ದೇವಾಲಯ ಆಗಿಬಿಡ್ತು. ನಮ್ಮ ಆಹಾರ ಮತ್ತು ಕೆಲಸ, ಶ್ರಮ ಇವೆಲ್ಲರೂ ಚೆನ್ನಾಗಿದ್ವು ಅಂತಂದ್ರ ದೇಹವೇ ದೇವಾಲಯ ಆಗ್ತದೆ. ನಮ್ಮ ಆಹಾರ ಮತ್ತು ನಮ್ಮ ಶ್ರಮ ಚೆನ್ನಾಗಿರ್ಲಿಲ್ಲ ಅಂತಂದ್ರ ದೇಹವದು ರೋಗದ ಕೂಡಾಗ್ಬಿಡ್ತು. ಈ ದೇಹ ದೇವಾಲಯ ಮಾಡ್ಕೊಂಡ ನಂತರ ನಾವು ಮಾಡ್ಕೋಬೇಕಾಗಿದ್ದು ಮನಸ್ಸು. ಮನಸ್ಸು ದೇವಾಲಯ ಮಾಡ್ಕೊ. ಮನದಲ್ಲಿನ ಆಲೋಚನೆಗಳು ಚೆನ್ನಾಗಿತ್ತು. ಮನದಲ್ಲಿನ ವ್ಯವಹಾರ ಚೆನ್ನಾಗಿರ್ಬೇಕು. ಮನಸ್ಸಿನ ವ್ಯವಹಾರ ಏನಾಗಲ್ಲ. ಆ ಮನಸ್ಸಿನ ವ್ಯವಹಾರದಲ್ಲಿ ಶುದ್ಧತೆ ಬಂತು ಅಂತಂದ್ರ ಮನವೇ ಮಂದಿರ ಆಗ್ತದ. ದೇಹವೇ ದೇವಾಲಯ ಆದ ನಂತರ ಮನವೇ ಮಂದಿರ ನಾವು ಮಾಡ್ಕೋಬೇಕಂದ್ರ ಮನದಲ್ಲಿ ಒಂದು ಶುದ್ಧತೆ ತರಬೇಕು. ಮನದಲ್ಲಿ ಶುದ್ಧತೆ ತರ್ಬೇಕಂದ್ರ ಶುದ್ಧವಾದ ಆಲೋಚನೆಗಳಿಗೆ ನಾವು ಒಂದು ಜಾಗ ಕೊಡ್ಬೇಕು. ಆ ಶುದ್ಧತೆ, ಆ ಮನಸ್ಸಿನ ಕ್ರಿಯೆಗಳಲ್ಲಿ ಶುದ್ಧತೆ ಬಂತು ಅಂತಂದ್ರೆ ಮನಸ್ಸಿನಲ್ಲಿ ಅನೇಕ ಕಸ ಬಂದ್ಬಿಡ್ತದೆ. ಇಲ್ಲತ್ತಲ್ಲ, ಅದನ್ನ ಹಂಗೆ ತೆಗ್ದಾಕ್ತಾ ಸ್ವಚ್ಛರಿಸಿದೇವಂದ್ರ, ಮನಸ್ಸು ಸ್ವಚ್ಛರಿಸಿದೇವಂದ್ರ ಮನವೇ ಮಂದಿರ ಆಯ್ತು. ಆಗ ಮನಸ್ಸೇ ಮಂದಿರ ಆಯ್ತು ಅಂದ್ರ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಬರ್ಬೇಕಾಗ್ತದೆ. ಬುದ್ಧಿಯಲ್ಲಿ ಆಲೋಚನೆಗಳು. ಬುದ್ಧಿ ಯಾವಾಗ್ಲೂ ಸ್ವಾರ್ಥ ಪರವಾಗಿ ಹೇಳ್ತಿರ್ತವೆ. ಮನಸ್ಸು ನಿಸ್ವಾರ್ಥತೆಯಿಂದ ಕೂಡಿದ್ರೆ ಇದು ಸ್ವಾರ್ಥದಿಂದ ಕೂಡಿರ್ತದೆ. ಇದು ಮೋಸ ಮಾಡಂತದ, ಇದು ಮೋಸ ಮಾಡ್ಬೇಡಂತ. ಹೃದಯ ಮೋಸ ಮಾಡಬೇಡಂತದ. ಬುದ್ಧಿ ಹೇಳ್ತದ ನನಗ್ ಲಾಭ ಆಗ್ತದಂದ್ರ ಮೋಸ ಮಾಡಿಬಿಡು ಅಂತ. ಈ ರೀತಿ ಆಯ್ತಂತ ಒಂದು ನಡೆದಂತ ಸಂದರ್ಭದಲ್ಲಿ ಕೂಡ ಇಲ್ಲಿ ಕೂಡ ನಾವು ಸ್ವಚ್ಛ ಮಾಡ್ಕೋಬೇಕಾಗ್ತದ. ಬುದ್ಧಿಯನ್ನ ಸ್ವಚ್ಛ ಆಗ್ತದ. ಆ ಬುದ್ಧಿಯ ಶುದ್ಧಿಯನ್ನಾಗಿ ನಾವು ಇಟ್ಕೊಂಡೇವಂತಾನ ಅದ್ ಹೇಳೋ ಮಾತನ್ನ ಸ್ವಲ್ಪ ನಾವು ನಿಯಂತ್ರಿಸಿದೇವಂತಂದ್ರ ಅಲ್ವ ತಮ್ಮ, ಹಂಗಲ್ಲ ಅನ್ಕೊಂತ ಹೊಂಟೇವಂತಂದ್ರ ಆಗ ಬುದ್ಧಿಯಲ್ಲಿ ಶುದ್ಧತೆ ಬಂದು ಬುದ್ಧಿ ಕೂಡ ಶುದ್ಧ ಆಗ್ತದ. ಶುದ್ಧ ಆಯ್ತು ಅಂತಂದ್ರ ನಾವು ಎಲ್ಲಿರ್ತೀವಿ ಅಲ್ಲೇ ದೇವಾಲಯ ಆಗ್ತದ. ದೇವಸ್ಥಾನಕ್ಕೆ ಹೋಗೋದ್ ಬೇಕಾಗಿಲ್ಲ ಅವಾಗ. ಯಾಕಂದ್ರೆ ದೇಹ ಶುದ್ಧವಾಗಿ ದೇಹ ದೇವಾಲಯ ಆಗ್ಯದ. ಮನಸ್ಸು ಶುದ್ಧವಾಗಿ ಮನವೇ ಮಂದಿರ ಆಗ್ಯದ. ಬುದ್ಧಿಯಲ್ಲಿನ ಕಸರೆಲ್ಲ ಕಳೆದು ಹೋಗಿ ಬುದ್ಧಿ ಅನ್ನೋದು ಭಗವಂತನ ನಿವಾಸ ಆಗ್ಬಿಟ್ಟದ. ಇಷ್ಟ ಆಯ್ತು ಅಂತಂದ್ರ ನಾವು ಜೀವನನೇ ಒಂದು ದೇವಾಲಯ ಇರ್ತದ. ಆಗ ಅನೇಕರು ನಮ್ಮ ಕಡೆಗೆ ಆಕರ್ಷಿತರಾಗಿ ಬರಕ್ ಶುರು ಮಾಡ್ತಾರೆ. ಯಾಕಂದ್ರೆ ಭಗವಂತ ಇಲ್ಲಿ ನೆಲೆಸಿರ್ತಾರ. ಶುದ್ಧವಾದ ದೇಹ, ಶುದ್ಧವಾದ ಮನಸ್ಸಿನಲ್ಲಿ ಭಗವಂತ ನೆಲೆಸ್ತಾನ. ಭಗವಂತ ನೆಲೆಸಿದಂತಂದ್ರ ಮನಸ್ಸು ಆನಂದದಿಂದ ತುಂಬಿ ಹೋಗ್ತದ. ಆಗ ನಾವು ಯಾವ ಮನೆಯಲ್ಲಿರ್ತೀವಿ ಆ ಮನೆ ಒಂದು ಮಂತ್ರಾಲಯ ಆಯ್ತು. ನಮ್ಮ ಮನಸ್ಸು ಒಂದು ದೇವಾಲಯ ಆಗಿರ್ತದ. ಅಲ್ಲಿ ಭಗವಂತ ಬಂದು ಕುಂತ್ಬಿಟ್ಟಿರ್ತಾನ. ಭಗವಂತ ಎಲ್ಲಿರ್ತಾನ ಅದು ದೇವಾಲಯ, ದೇವನ ಆಲಯ, ದೇವನ ವಾಸವ ಸ್ಥಳ. ಅದು ದೇವ ಬಂದು ಇಲ್ಲಿ ವಾಸ ಮಾಡಕತ್ತಾನ, ಆತ ಆಶ್ರಯವನ್ನ ಪಡ್ಕೊಂಡನ. ಹಾಗಾಗಿ ನಾವಿರುವ ಸ್ಥಳನೇ
ಒಂದು ತೀರ್ಥ ಕ್ಷೇತ್ರ ಆಗ್ತದೆ, ಪವಿತ್ರ ಕ್ಷೇತ್ರ ಆಗ್ತದೆ. ನನ್ನ ಇಡೀ ಜೀವನನೇ ಒಂದು ತೀರ್ಥಯಾತ್ರೆ ಆಗ್ತದೆ. ಅದು ನಿಜವಾದ ತೀರ್ಥಯಾತ್ರೆ, ನಮ್ಮ ಜೀವನನೇ ತೀರ್ಥಯಾತ್ರೆ ಆಗ್ತದೆ. ಅಂತ ಒಂದು ಅದ್ಭುತವಾದ ಜೀವನ ನಮ್ದಾಗಿಸ್ಕೊಳ್ಬೇಕಂತಲ್ಲ ಸ್ವಲ್ಪ ನಮ್ಮ ತನು ಮನ ಎಲ್ಲೂ ಶುದ್ಧವಾಗಿಟ್ಕೊಳ್ತು. ಮತ್ತೆ ಈ ಶುದ್ಧಿ ಕಾರ್ಯ ಒಂದೇ ದಿನಕ್ಕೆ ಸ್ವಚ್ಛ ಮಾಡ್ತೀವಿ ಅಂದ್ರೆ ಹಾಕೋದಿಲ್ಲ. ನಿಧಾನವಾಗಿ ನಮ್ಮ ಪ್ರಯತ್ನ ನಿರಂತರವಾಗಿ ಸಾಕ್ತಾ ಇರ್ಬೇಕು. ಒಂದಿನ ಸ್ವಚ್ಛ ಆಗಿಬಿಡ್ತದೆ. ಎಲ್ಲವೂ ಸ್ವಚ್ಛತೆ ಬಂದು ಕುಂದಿರ್ತದ. ಪರಿಪೂರ್ಣ ಸ್ವಚ್ಛತೆ ನಮ್ಮಲ್ಲಿ ಸಾಧಿಸಿದಾಗ ಭಗವಂತ ಸೀದಾ ಬಂದು ಇಳ್ಕೊಂಡ್ಬಿಡ್ತಾನೆ ನಮ್ಮ ಮನಸ್ಸಿನಾಗ, ನಮ್ಮ ಜೀವನದ. ಭಗವಂತ ನೇರವಾಗಿ ಬಂದ್ಬಿಡ್ತಾನಲ್ಲಿ, ಏನ್ ತೊಂದರೆ ಇಲ್ಲ. ಭಗವಂತನ ನಾವು ಕರೆಯೋದ್ನು ಗೊತ್ತಿಲ್ಲ, ಯಾಕಂದ್ರೆ ಸಿದ್ಧತೆ ಮಾಡಿಟ್ಟು ಸಾಕು, ಭಗವಂತ ಬಂದ್ಬಿಡ್ತ. ಅಂತ ಕರ್ನಾಮ ಇರ್ಬೇಕು ಅಂತ. ಆಗ ಇಡೀ ಬದುಕೆ ಒಂದು ಸಂಭ್ರಮ ಆಗ್ತದ, ಇಡೀ ಬದುಕಿನಲ್ಲಿ ಒಂದು ಸುಗಂಧ ತುಂಬಿಕೊಳ್ತದ. ಆ ಸಂಭ್ರಮದ ಬದುಕು, ಸುಗಂಧ ಭರಿತವಾದಂತಹ ಜೀವನ ಮಾಡ್ಕೊಳ್ಳೋದಕ್ಕಾಗಿ ಸ್ವಚ್ಛತೆ ಶುಭ್ರತೆ ಬಹಳ ಮುಖ್ಯ ಆಗ್ತದ. ಅದಕ್ಕೆ ನಮ್ಮ ಎಲ್ಲ ಹಿರಿಯರ್ ನಂದು ಹೇಳ್ಕೊಟ್ರು, ನಾವು ಯಾವಾಗಲೂ ಧರ್ಮದಿಂದ ನಡಿಬೇಕು ಅಂತೇಳಿ. ಧರ್ಮ ಅಂದ್ರೆ ನಮ್ಮ ವರ್ತನೆ. ಬೆಂಕಿಯ ಧರ್ಮ ಏನೋ ಸೊಬ್ಬು, ನೀರಿನ ಧರ್ಮ ಹರಿಯುವುದು. ಹೀಗೆ ಅದರ ಗುಣಗಳು, ಧರ್ಮ ಅಂದ್ರೆ ನಮ್ಮಲ್ಲಿನ ಗುಣಗಳು ಚೆನ್ನಾಗಿ ಮಾಡ್ಕೋಬೇಕು, ಅದೇನ್ ಧರ್ಮ. ನಮ್ಮ ಧರ್ಮ ಹೆಂಗಿರ್ಬೇಕಂದ್ರೆ ಉತ್ತಮವಾಗಿರ್ಬೇಕು. ನಮ್ಮ ವರ್ತನೆಗೂ, ನಮ್ಮ ಮಾತು, ನಮ್ಮ ಆಲೋಚನೆಗೂ, ನಮ್ಮ ಕಾರ್ಯಗೂ ಎಲ್ಲವೂ ಶುದ್ಧತೆಯಿಂದ ಕೂಡಿದು ಅಂದ್ರೆ ಎಲ್ಲದರಲ್ಲೂ ಕೂಡ ಒಂದು ಕರುಣೆ, ಪ್ರೀತಿ, ದಯೆ, ಪ್ರಾಮಾಣಿಕತೆ, ಸತ್ಯ ಇವೆಲ್ಲ ಬಂದು ಅಂತಂದ್ರೆ ಮುಗಿದೋಯ್ತು. ನನ್ನ ಜೀವನನೇ ಒಂದು ಧರ್ಮಕ್ಕೆ ಒಂದು ನಿದರ್ಶನ ಆಗ್ತದೆ. ಆಗ ಭಗವಂತನ ವಾಸ ನಮ್ಮಲ್ಲಿ ಯಾವಾಗ ಶುರುವಾಗ್ತದ, ಅದಕ್ಕೊಂದು ಪವಿತ್ರತೆ ಸಿಗ್ತದೆ, ನಮ್ಮ ಜೀವನಕ್ಕೊಂದು ಪವಿತ್ರತೆ ಸಿಗ್ತದೆ. ಧನ್ಯವಾದಗಳು.